ನಮ್ಮ ಅಜ್ಜ ಹೇಳ್ತಿದ್ದ, ಯಾರೋ ಒಬ್ರು ಇದ್ರು ಅಂತ ಹೇಳ್ತಿದ್ದ, ನಮ್ಮ ಅಜ್ಜ ಯಾವಾಗಲೂ ಆನೆ ಮೇಲೆ ಅಡ್ಡಾಡ್ತಿದ್ರಿ, ನಮ್ಮ ಅಪ್ಪ ಕುದುರೆ ಬಿಟ್ಟು ತಲೆಗಳಿಲ್ಲ. ವಾಕ್ ಟು ಸ್ಕೂಲ್ಸ್ ಅಂಡ್ ರನ್ ಬ್ಯಾಕ್ ಹೋಮ್ಸ್, ಲೆಟ್ ಅಸ್ ರಿವರ್ಸ್ ದ ಟ್ರೆಂಡ್ ಅಂತ. ಹುಡುಗರು ಸಾಲಿಗೆ ಹೋಗ್ಬೇಕಾದ್ರೆ ಕಾಲು ಎಳ್ಕೋತ ಹೋಗ್ತಾರೆ, ಬಂತಪ್ಪ ಮತ್ತೆ ಸಾಲಿ ಟೈಮು ಅಂತ, ಬೆಲ್ಲ ಆದ್ರೂ ಓಡಿ ಬರ್ತಾರೆ ಮನೆಗೆ. ಅದು ರಿವರ್ಸ್ ಮಾಡ್ಲಿಕ್ಕೆ ಆಗ್ತದೆ ನಮಗೇನ್ರಿ? ಅದು ಆಗೋದು ಯಾವಾಗ? ನಾವು ಕ್ಲಾಸ್ನಾಗ ಏನು ಕಲಿತೀವಿ ಅದು ಜಗತ್ತಿನಾಗ ಆಗ್ತದೆ ಅಂತ ತೋರಿಸ್ಕೊಡ್ಬೇಕಾಗ್ತದೆ ಮಂದಿಗೆ. ನನಗೆ ಬಹಳ ಸಂತೋಷ ಆಗಿದ್ದು ಅಂದ್ರೆ ಕಲ್ಪವೃಕ್ಷ ಮಾಡೆಲ್ ಸ್ಕೂಲ್ನಾಗ ಸಮಾಜ ಮುಖವಾದಂಥ ಕೆಲಸಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅನ್ನಪೂರ್ಣ ಪ್ರೋಗ್ರಾಮ್ ಐ ವಾಸ್ ರಿಯಲಿ ಟಚ್. ನೋಡ್ರಿ, ಶಾಲೆ ಹುಡುಗರು ಮನೆಗೆ ಹೋಗಿ ಎಲ್ಲಾರ ಕೈಯಿಂದ ಒಂದು ಮುಷ್ಟಿ ಅಕ್ಕಿ ಹಾಕ್ರಿ, ಒಂದು ಬಟ್ಲಷ್ಟು ಅಕ್ಕಿ ಹಾಕ್ರಿ ಅಂತ ಕಲೆಕ್ಟ್ ಮಾಡಿಕೊಂಡು 14 ಕ್ವಿಂಟಲ್ ಅಕ್ಕಿ ಮಾಡಿ ಒಂದು ವೃದ್ಧಾಶ್ರಮ ಕೊಟ್ಟು ಬರ್ತಾರ ಅಂತಂದ್ರೆ ಒಂದು ಕನ್ಸರ್ನ್ ಅಲ್ಲ ಇದು? ನಾವು ಮೆಚ್ಕೋಬೇಕು, ಸಪೋರ್ಟ್ ಮಾಡ್ಬೇಕಿಂತ ಕಾಸನ್ನೆಲ್ಲ. ಯಾಕೆ ಗೊತ್ತದೆ? ಒಂದು ಮಾತು ಹೇಳ್ತೀನಿ ನಾನು, ಒಂದು ಮುಷ್ಟಿ ಅಕ್ಕಿ ಕೊಟ್ರಿ ಏನಾದಂಗೆ ಆಯ್ತು ಹುಡುಗರಿಗೆ? ಚೀಲ ಹಿಡ್ಕೊಂಡು ಮನೆಗೆ ಹೋದು ತಗೊಂಬಂದು ಕೊಟ್ರು, ಏನಾದಂಗೆ ಆಯ್ತು? ನಮ್ಮಲ್ಲಿ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಭಾಳ ಜಾಸ್ತಿ. ಅದೇನು ದೊಡ್ಡದು ಬಿಡ್ರಿ, ಹುಡುಗರು ಹೋದ್ರು ತಂದ್ರು ಕೊಟ್ರು. ಒಂದು ಮಾತು ಬಹಳ ಮುಖ್ಯದ ಇದ್ರೊಳಗೆ, ಅಕ್ಕಿ ತಂದು ಕೊಡೋದು ದೊಡ್ಡದಲ್ಲ, ಆದ್ರೆ ಹಿಂದಿರುವಂಥ ಮನೋಭಾವ ಮುಖ್ಯದ. ಆ ಹುಡುಗ ತನ್ನ ಸಾಲಿ ಬಿಟ್ಟು ಹೊರಗಡೆ ಹೋಗಿ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ಕೊಟ್ಟು ಬರ್ತಾನಲ್ಲ, ಕೊಡುವ ಮನಸ್ಸದು ನೋಡ್ರಿ ಬಹಳ ಮುಖ್ಯ. ಈ ಕೊಡು ಮನಸ್ಸು ಬೆಳೆಸೋದು ಬಹಳ ದೊಡ್ಡದ. ಬಹಳ ಸ್ವಾರ್ಥಿಗಳಾಗಿ ಬಿಟ್ಟಿವಿ ನಾವು ಜಗತ್ತಿನಾಗಿ, ಅಸಾಧ್ಯ ಸ್ವಾರ್ಥಿಗಳು. ಎಷ್ಟರ ಮಟ್ಟಿಗೆ ಅಂದ್ರೆ, ನಾನು ಹೆಂಡತಿ ಮತ್ತು ನನ್ನ ನಡು ಆರಿಸ್ಕೋಬೇಕಾಯ್ತು, ನಾನು ಮೊದಲು ಆರಿಸ್ಕೋತೀನಿ, ಆಮೇಲೆ ನನ್ನ ಹೆಂಡತಿ. ಅಷ್ಟು ಸ್ವಾರ್ಥಿಗಳಾಗಿ ಬಿಟ್ಟಿವಲ್ಲ ನಾವು. ಅದೊಂದು ಚೂರು ಬಿಡಿಸ್ಬೇಕು ಹುಚ್ಚಲ್ಲರೆ. ಒಂದ್ಸಲ ಒಬ್ಬ ಮನುಷ್ಯ, ದೊಡ್ಡ ಬಿಸ್ನೆಸ್ ಮನ್, ಶ್ರೀಮಂತ ವ್ಯಾಪಾರಿ, ವಾಕಿಂಗ್ ಹೊಂಟಿದ್ದ, ಬೇರೆ ಊರಿಗೆ ಹೊಂಟಿದ್ದ. ಬೇರೆ ಊರಿಗೆ ಹೋಗ್ಬೇಕಾದ್ರೆ ಒಂದು ಅಡವಿ ಒಳಗೆ ಹೋಗ್ಬೇಕಾಗ್ತಿತ್ತಂತೆ, ದೊಡ್ಡ ಕಾಡಿನಾಗ ಹೋಗ್ಬೇಕು. ಅವ್ನು ಸ್ವಲ್ಪ ಹೆದರಿಕೆ ಆಯ್ತು, ರೊಕ್ಕ ಭಾಳದು ಅವನ ಕಡೆ, ಆ ಕಾಡಿನಾಗ ಯಾರು ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ ಹೆದರ್ಕೋತ ಹೊಟ್ಟ. ಸ್ವಲ್ಪ ಮುಂದೆ ಹೋದಾಗ ಯಾರೋ ಒಬ್ಬರು ಸನ್ಯಾಸಿಗಳು ಬಂದ್ರು, ಅದು ಜೋಡಿ ಸಮಾಧಾನ ಆಯ್ತು. ಒಬ್ಬ ಜೋಡಿ ಸಿಕ್ಕರಲ್ಲ, ಅದು ಸನ್ಯಾಸಿಗಳು ಬೇರೆ, ಅವ್ರೇನು ಡ್ಯೂಟಿ ಮಾಡ್ಲಿಕ್ಕಿಲ್ಲ. ಆ ಸನ್ಯಾಸಿ ನಡ್ಕೊಂಡು ಹೊರಟಾಗ ಮಧ್ಯಾಹ್ನ ಆಯ್ತು. ಸ್ವಾಮಿಗಳಿಗೆ ಹೇಳ್ದ, ಸನ್ಯಾಸಿಗಳಿಗೆ, ಸ್ವಾಮಿ ಬಿಸಿಲಾಯ್ತು, ಊಟ ಮಾಡೋಣ, ಗಿಡದ ಕೆಳಗೆ ಕೂತು ಬರೀ ಕೂಡೋಣ ಅಂದ್ರು. ಒಂದು ಗಿಡದ ಕೆಳಗೆ ಆ ಬಿಸ್ನೆಸ್ ಮನ್ನು ಮತ್ತು ಆ ಸನ್ಯಾಸಿಗಳಿಬ್ರು ಕೂತ್ರದು ಊಟಕ್ಕೆ. ಇವತ್ತು ನನ್ನ ಡಬ್ಬಿ ತಂದಿದ್ದಲ್ಲ ಮನೆಯಿಂದ ತೆಗೆದ ಸನ್ಯಾಸಿಗಳಿಗೆ ಕೊಡ್ಲಿಕ್ಕೆ ಹೋದ. ಅವ್ರಂದ್ರೆ ನನ್ನ ಜೋಳಿಗೆ ಏನದ ನೋಡ್ತೀನಿ ಅಂತ ಹೇಳಿ ಜೋಳಿಗೆ ತಲೆ ಕೆಳಗೆ ಮಾಡಿದ್ರು. ಜೋಳಿಗೆ ಏನು ಸಾಮಾನು ತೆಳಗೆ ಬಿದ್ದು, ಏನೇನು ಹಣ್ಣು ಕಾಯಿ ಎಲ್ಲ ಇದ್ದು, ಅದ್ರ ಜೋಡಿ ಒಂದು ಕಲ್ಲು ಬಿತ್ತಂತ, ಒಂದು ಕಲ್ಲು ತೆಳಗೆ ಬಿತ್ತು. ಇವ ನೋಡ್ದ, ವ್ಯಾಪಾರಿ ಕಣ್ಣು ಭಾಳ ಚುರುಕ, ನೋಡ್ದ, ಅಲ್ಲ ಇವನ ಇದು ಕಲ್ಲಲ್ಲ ವಜ್ರ ಅಂತ ಗೊತ್ತಾತ ಅವನು. ಇದು ದೊಡ್ಡ ವಜ್ರ. ಸನ್ಯಾಸಿ ಕಡೆ ಏನು ಮಾಡ್ತಾವ ವಜ್ರ? ಕೇಳೋದು ಹೆಂಗೆ ಅವ್ರಿಗೆ? ಅದೇನು ಸ್ವಾಮಿ ಅದು ಅಂತ ಕೇಳಿದಂತ. ಅವ್ರು ಕೈ ಹೇಳ್ಕೊಂಡು, ಅದೇನಪ್ಪ ಗೊತ್ತಿಲ್ಲ, ಹೆಂಗೆ ಬಂತ ನನ್ನ ಚೀಲದಾಗ, ಬೇಕೆ ನಿನಗೆ ತಗೋ ಅಂದ್ಬಿಟ್ಟು. ಎದೆ ಹೊಡೆದತ್ತವ, ಕೊಡ್ತಾರಂತ ನಂಬಿಕೆ ಇದ್ದಿದ್ದಿಲ್ಲ. ಅದು ಸುಮ್ಮನೆ ಏನು ಅಂತ ಕೇಳ್ದವ. ಅವ್ರು ಕಲ್ಲಪ್ಪ ಹೆಂಗೆ ಬಂತ ಗೊತ್ತಿಲ್ಲ, ಬೇಕೆ ನಿನಗೆ ತಗೋ ಅಂತ ಕೊಟ್ಬಿಟ್ರು. ಅವಂದ ಅವ್ರಿಗೆ ಹೆಂಗೂ ಗೊತ್ತಿಲ್ಲ ಅದು. ಚಲೋ ಆದ್ಬಿಡ, ಮನೆಗೆ ತೊಗೊಂಬಂದ, ಕತ್ತರಿ ಸಣ್ಣ ಸಣ್ಣ ಚೂರು ಮಾಡಿ ಒಂದು 2 ವರ್ಷದಾಗ ಭಾರಿ ಶ್ರೀಮಂತ ಕೋಟ್ಯಾಧಿಪತಿಯಾಗಿ ಹೋಗ್ಬಿಟ್ಟ. ಅದ್ರ ಮನಸ್ಸಿನಾಗ ಎಲ್ಲೋದ್ರು ಅಳಕಿತ್ತಂತ ಅವನು. ಆ ಸನ್ಯಾಸಿ ಅಷ್ಟು ಕೊಟ್ಟರು, ನಾ ದೊಡ್ಡ ಮನುಷ್ಯ ಆದೆ ಇವತ್ತು, ಅವ್ರಿಗೊಂದು ಥ್ಯಾಂಕ್ಸು ಹೇಳಲಿಲ್ಲ ನಾನು. ತನ್ನ ಕಡೆ ಕೆಲಸ ಮಾಡೋರಿಗೆ ಹೇಳ್ದಂತ, ಆ ಸನ್ಯಾಸಿ ಹುಡುಕ್ತಿರ್ರಿ ನೀವು, ಅವ್ರು ಕಂಡು ನನಗೆ ಹೇಳ್ರಿ, ಹೋಗಿ ಮಾತಾಡ್ಬೇಕು ಅವ್ರ ಹತ್ರ ಅಂತ. 1 ವರ್ಷ ಆದ ಬಂದು ಹೇಳಿದ್ರಂತ ಯಾರೋ, ನೋಡ್ರಿ ನೀವು ಹೇಳ್ತಿದ್ರಲ್ಲ ಸನ್ಯಾಸಿ ಹೊಂಟಾರ ನೋಡ್ರಿ ಕಾಡಿನಾಗೆ, ಹೋಗ್ರಿ ಅವ್ರಿಂದ. ಓಡ್ಕೋತ ಹೋದ್ ಸನ್ಯಾಸಿ ಬೆಟ್ಟಾದ. ಸ್ವಾಮಿ ಗುರ್ತು ಹತ್ತಿ ನಂದು ಅಂತ ಕೇಳಿದಂತ. ಇಲ್ಲಪ್ಪ ಗುರ್ತು ಹತ್ತಲಿಲ್ಲ ಅಂದ್ರಂತ. ಇಲ್ಲಿ ನೆನಪು ಮಾಡ್ಕೋರಿ, 2 ವರ್ಷದಿಂದ ನಾ ಈ ಕಾಡಿನಾಗ ಹೊಂಟಾಗ ನೀವು ನನ್ನ ಜೋಡಿ ಬಂದ್ರಿ, ನಡ್ಕೊಂಡು ಹೋದ್ವಿ. ಹೌದಾ, ಸಾಮಾನ್ಯವಾಗಿ ಹಂಗೆ ಆಗ್ತದೆ, ಯಾರೇ ಸಿಕ್ಕಿದ್ರೆ ನಡ್ಕೋತ ಹೋಗ್ತೀನಿ ನಾನು ಅಂದ್ರಂತ. ಅಲ್ಲ ಮತ್ತೆ ಮರಿಬೇಡ್ರಿ ಸರ್, ನಾವು ಒಂದು ಗಿಡದ ಕೆಳಗೆ ಕೂತು ಊಟ ಮಾಡಿದ್ವಿ. ಹೌದು, ಸಾಮಾನ್ಯ ಮಧ್ಯಾಹ್ನ ಹಿಂಗೆ ಮಾಡ್ತೀನಿ, ಯಾರು ಸಿಕ್ಕರೆ ಊಟ ಮಾಡ್ತೀನಿ ಅಂದ್ರು. ಅಲ್ಲ ಇನ್ನೊಂದು, ನೀವು ಜೋಳಿಗೆ ತೆಗೆದಾಗ ಜೋಳಿಗೆ ಒಂದು ಕಲ್ಲು ಬಿದ್ದಿತ್ತು, ಆ ಕಲ್ಲು ನನಗೆ ಕೊಟ್ರಿ, ನೆನಪದೆ ನಿಮಗೆ ಅಂತ. ಕಲ್ಲು ಕೊಟ್ನೆ, ಏನು ನೆನಪಿಲ್ಲಪ್ಪ, ನೋಡ್ತೀನಿ ಇನ್ನೊಂದಿದ್ರೆ ಕೊಟ್ಬಿಡ್ತೀನಿ ಅಂತ. ಇನ್ನೊಂದು ಅಂದ್ರು ಅಂತ ಇನ್ನೊಂದಿದ್ರೆ ಕೊಡ್ತೀನಿ ಅಂತ. ಆಗ ನಮಸ್ಕಾರ ಮಾಡಿ ಹೇಳಿದಂತ, ಸ್ವಾಮಿ ನನಗೆ ಕಲ್ಲು ಕೊಡಬೇಡ್ರಿ, ಕಲ್ಲು ಕೊಡಬೇಡ್ರಿ. ಏನೂ ಗುರುತಿರಲಿಲ್ಲ, ಅದೊಂದು ತಕ್ಷಣ ತೆಗೆದು ಕೊಟ್ಟಿರಲಿಲ್ಲ ಕಲ್ಲನ್ನ, ವಜ್ರ ಸ್ವಾಮಿ ಅದು. ನನಗೆ ಕಲ್ಲು ಕೊಡಬೇಡ್ರಿ, ತಕ್ಷಣ ಕೇಳಿದಾಗ ಕೊಡುವಂಥ ಮನಸ್ಸು ಕೊಡ್ರಿ ಸಾಕು ನನಗೆ ಅಂತ ಇದ್ದಂತೆ. ಕಲ್ಲು ಕೊಡಬೇಡ, ಕೊಡು ಮನಸ್ಸು ಕೊಡ್ರಿ. ನಾನು ಈ ಹುಡುಗರೇನು ಅಕ್ಕಿ ತೊಗೊಂಡ್ಬಂದ್ರಲ್ಲ, ಇವರಿಗೆ ಕೊಡು ಅರ್ಥ ಆಗ್ತದೆ. ಅದರಿಂದ ಒಂದು ಘಟನೆ ಹೇಳಿದ್ರೆ ನಿಮ್ಗೆ ಎಷ್ಟು ಮಂದಿಗೆ ಗೊತ್ತಾಗಲಿಲ್ಲ. 3ನೇ ಕ್ಲಾಸಿನ 2 ಮಕ್ಕಳು ಮನೆಗೆ ಹೋಗಿ ಒಬ್ಬ ಹೆಣ್ಮಕ್ಳು ಮನೆಗೆ ಬಾಗ್ಲ ಬಿಡೋದು, ಅಕ್ಕಿ ಕೊಡ್ರಿ ಅಂತ ಕೇಳಿದಾಗ, ನನಗೆ ಊಟಕ್ಕೆ ಅಕ್ಕಿಲ್ಲ ನಿಮಗೇನು ಕೊಡ್ರಪ್ಪ ಅಂತ ಕೇಳಿದಂತ. ಆ 3ನೇ ಕ್ಲಾಸಿನ ಮಕ್ಳು ಏನು ಮಾಡಿದ್ರು ಗೊತ್ತದ, ಅಕ್ಕಿ ಮನೆಗೆ ಅಕ್ಕಿಲ್ಲ ನಾನು ಬರೆಯೋ ಅಂತ ವಾಪಸ್ ಬರಲಿಲ್ಲ. ತಮ್ಮ ಚೀದಾಗ ಅಕ್ಕಿ ತೆಗೆದು 3 ಬಟ್ಲು ಅಕ್ಕಿ ಕೊಟ್ಟು ಬಂದ್ರಂತ. ಇದು ಭಾಳ ದೊಡ್ಡ ಕೆಲಸ. I tell you, these 3 children will be very successful in their life. When they learn the art of giving,
ಊರಾಗೆಲ್ಲ ಹೋದ್ರು ಚೀಲ ಹಿಡ್ಕೊಂಡು ಆ ಗುಟ್ಕಾ ಚೀಟಿ ಹಾಕ್ಬೇಡ್ರಿ ಅಂತ. ನಾ ತಮ್ಮನಿಗೆ ಅವ್ರು ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಬೈಲೊಂಗಲ್ನ ರೋಡ್ ಕರಿಯವ ಅಂತ ಗೊತ್ತೇ ಆಗುದಿಲ್ಲಲ್ರಿ ಅಂತ. ಎಲ್ಲ ಗುಟ್ಕಾ ಚೀಟಿನ ರಸ್ತೆ ಮ್ಯಾಗ, ಗುಟ್ಕಾ ಚೀಟಿಗೆ ಯಾರು ಹೋಗ್ಲಿರ್ಬೇಕು. ಆದ್ರೆ ಹುಡುಗರು ಹೋಗಿ ಎಲ್ಲ ಪಿಕಪ್ ಮಾಡಿ ಆ ಕಂಡಕ್ಟರ್ ಹತ್ರ, ಬಸ್ ಡ್ರೈವರ್ ಹತ್ರ ಹೋಗಿ ಸಿಗರೇಟ್ ಸೇದ್ಬೇಡ್ರಿ ಅಂತ ಹೇಳಿ ಇದು ಮಾಡೋದು ದೊಡ್ಡ ಕೆಲಸ ಅಂತ ಅನ್ಸಂಗಿಲ್ಲ ನಮ್ಗೆಲ್ಲ ನೋಡಿದಾಗ. ಆದ್ರೆ ಯಾಕೆ